ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ, ನಿನ್ನ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಕಷ್ಟ ಕಾಲದಲ್ಲಿ ಒಬ್ಬ ಮನುಷ್ಯನ ಎಲ್ಲ ಗುಣಗಳು ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಿನಗೆ ಕಷ್ಟ ಕೊಟ್ಟೋರ್ಗೆ ನೀನ್ ಸಹಾಯ ಮಾಡೋ ಅಂತ ನಿನ್ ಮನ್ಸು ಯಾರಿಗೂ ಬರೋದಿಲ್ಲ. ನಿನ್ ತಂಗಿಯಾಗಿ ಹುಟ್ಟಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಎಷ್ಟು ಜನ್ಮ ಇದ್ರು ನೀನೇ ನನ್ನ ಅಣ್ಣನಾಗಿರ್ಬೇಕು. ನಾನು ನೀನ್ ತಂಗಿಯಾಗಿ ಹುಟ್ಟು ಬರಬೇಕು ಅಣ್ಣ. ಶಿವಣ್ಣ, ಕೆಂಪ, ಹೇಗಿದೆಯಾ ಕೆಂಪ? ಚೆನ್ನಾಗಿದ್ದೀನಿ ಶಿವಣ್ಣ. ಕೆಂಪ, ನಿನ್ನ ಹೀಗೆ ನೋಡೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮನ್ನೆಲ್ಲ ಮತ್ತೆ ನೋಡೋದಕ್ಕೆ ನಾನು ಉಳಿಸ್ಕೊಂಬಿಟ್ರಿ. ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಅಳಿಯಂದ್ರೆ ಡಾಕ್ಟ್ರು ಏನಾದರೂ ಬಂದು ನೋಡಿದ್ರಾ? ಇನ್ನೂ ಬಂದಿಲ್ಲ ಅತ್ತೆ, ಇನ್ನೇನು ಬರ್ಬೋದು. ಅವ ಜ್ಯೋತಿ, ನನ್ನಿಂದನೇ ತಾನೇ ನಿನಗೆ ಹಿಂಗಾಗಿದ್ದು. ಇಲ್ಲ ಕೆಂಪ, ನನ್ನಿಂದ ನಿನಗೆ ಈ ಥರ ಆಗಿದ್ದು. ನಾನು ಪ್ರಸಾದದಲ್ಲಿ ನಿದ್ದೆ ಮಾತ್ರ ಬೆರೆಸಿದ್ದೆ. ಆದ್ರೆ ಅದು ಹೇಗೆ ವಿಷ ಆಯ್ತು ಅಂತ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಕಣೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕೆಂಪ. ಯಾಕವ ಜ್ಯೋತಿ, ಏನು ಮಾತಾಡದೆ ಸುಮ್ಮನೆ ಕೂತಿದ್ಯಾ? ನಾನು ನೋಡಕ್ಕೆ ಬರುವಾಗ ನಿನಗೆ ಹಿಂಗಾಯ್ತು ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಇಲ್ಲ ಕೆಂಪ. ಜ್ಯೋತಿ, ನಿನಗೆ ಹಿಂಗಾಯ್ತು ಅಂತ ನನಗೆ ವಿಷಯ ಗೊತ್ತಾದ್ಮೇಲೆ ನನಗೆ ಸಾನೇ ನೋವಾಯ್ತು ಕಣವ. ಅದಕ್ಕೆ ಒತ್ತಾರನೇ ಇದ್ದು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಂಡ್ಬಂದಿವ್ನಿ. ತುಳಸವ, ಜ್ಯೋತಿ ಕುಂಕುಮ ಹಚ್ಚು. ಜ್ಯೋತಿ, ಇನ್ಮೇಲೆ ನೀನು ಬಿರ್ನೇ ಹುಷಾರಾಗ್ತೀಯ. ಇನ್ಮ್ಯಾಗ ನಿನಗೆ ಯಾವ ಕಷ್ಟನೂ ಬರೋಕ್ಕಿಲ್ಲ. ನಾನೆಂಥ ದೊಡ್ಡ ಪಾಪ ಮಾಡಿದ್ದೀನಿ ಅಂತ ಗೊತ್ತಿಲ್ಲದೆ ನೀವೆಲ್ಲರೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ. ಅಪ್ಪ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸರ್ವಮಂಗಳ ಅತ್ತೆ ಹೇಳ್ದಂಗೆ ನಾನೇನಾದ್ರೂ ರಾಮ್ ಜೊತೆ ಓಡೋಗ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗಿದ್ದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಜ್ಯೋತಿ, ಏನಿದು? ತುಳಸಿ, ನೀ ಸ್ವಲ್ಪ ಸುಮ್ಮನೆ ಇರು. ಜ್ಯೋತಿ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಒಂದು ವೇಳೆ ಸರ್ವಮಂಗಳ ಹೇಳಿದ್ದು ಸತ್ಯ ಆಗಿದ್ದಿದ್ರೆ ನಿನ್ನನ್ನು ಆಸ್ಪತ್ರೆಯಲ್ಲಿ ನೋಡಿದ ತಕ್ಷಣನೇ ನಿನ್ನನ್ನು ಸಾಯಿಸಿ ನಾವೆಲ್ಲರೂ ಸತ್ತೋಗ್ಬಿಡ್ತಾ ಇದ್ವಿ. ಆದರೆ
ನಮ್ಮ ಕುಟುಂಬದ ಮಕ್ಕಳು ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಮ್ಮ ಜ್ಯೋತಿಗೆ ಅಂತ ನೀಚ ಬುದ್ಧಿ ಇಲ್ಲ. ಆ ಭಗವಂತ ನನಗೆ ಎಷ್ಟೇ ಕಷ್ಟ ಕೊಟ್ಟರೂ ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ. ಆದರೆ ನನಗೆ ನನ್ನ ಕುಟುಂಬದ ಮರ್ಯಾದೆಗೆ ಏನಾದ್ರು ತೊಂದರೆ ಆದರೆ ನಾನು ಮಾತ್ರ ಜೀವಂತವಾಗಿರಲ್ಲ ಅಂತ ನನ್ನ ಹೆತ್ತ ಮಗಳು ನಿನಗೆ ಗೊತ್ತಾಗಲ್ವಾ ಜ್ಯೋತಿ? ಹಲೋ ಎವ್ರಿವನ್. ಏನಾಯ್ತು? ಯಾಕೊಂಥರ ಇದೆಯಾ? ಏನೂ ಇಲ್ಲ ಡಾಕ್ಟರ್. ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ, ಸರಿನಾ? ಯಾವ ಪ್ರಾಬ್ಲಮ್ಮೂ ಇಲ್ಲ. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಬಟ್ ನಾನು ಕೊಟ್ಟಿರೋ ಮೆಡಿಸನ್ ಎಲ್ಲ ರೆಗ್ಯುಲರಾಗಿ ಫಾಲೋ ಮಾಡಬೇಕು, ಓಕೆನಾ? ಸರಿ ಡಾಕ್ಟರ್. ಡಾಕ್ಟ್ರೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮಗೆ ಕೋಟಿ ನಮಸ್ಕಾರ. ನನಗೆ ಯಾಕೆ ಕೋಟಿ ನಮಸ್ಕಾರ ಮಾಡ್ತೀರಾ? ನಿಮ್ಗೆ ಹಾಗೂ ನಮಸ್ಕಾರ ಮಾಡಬೇಕು ಅಂತಿದ್ರೆ ನಿಮ್ಮ ಅಳಿಯಂದ್ರಿಗೆ ಹಾಗೂ ಅವ್ರ ತಂಗಿಗೆ ಮಾಡಿ. ಡಾಕ್ಟ್ರಮ್ಮ, ಇವಳನ್ನ ಈಗಲೇ ಮನೆ ಕರ್ಕೊಂಡು ಹೋಗ್ಬೋದಾ? ಧಾರಾಳವಾಗಿ ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಜ್ಯೋತಿ, ಟೇಕ್ ಕೇರ್. ತುಳಸಿ, ಹೋಗು ಕೆಂಪು ನೀರು ತಕೊಂಬ. ಕೆಂಪು ನೀರ್ ಜೊತೆಯಾಗೆ ಜ್ಯೋತಿಗೆ ಬಂದಿದ್ದ ಕಂಟಕನು ಕಳೆದೋಗ್ಬಿಡ್ಲಿ. ಸರಿಯತ್ತೆ. ಮಗ ಜ್ಯೋತಿ, ಬಾರವ್ವ ಬಾ. ಕಡೆಗೂ ನಾವು ನಂಬಿ ದೇವ್ರು ನಮ್ಮನ್ ಕೈ ಬಿಡ್ಲಿಲ್ವಲ್ಲ. ಇನ್ಯಾಕೆ ನಿನ್ ಮೈಗಾಗ್ಲಿ ನಿನ್ ಮನ್ಸ್ಗಾಗ್ಲಿ ಯಾವ ತೊಂದ್ರೆನೂ ಆಗಕ್ಕಿಲ್ಲ. ಇಳಿಯವ್ವ ಬಾ.